ನಾನು ಶ್ರೀನಿಧಿ ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ವಾಟ್? ಕಂಪ್ಲೇಂಟ್ ವಾಪಸ್ ತಗೊಳ್ತಾ ಇದ್ದೀರಾ? ಯಾಕೆ? ಯಾರಾದರೂ ನಿಮ್ಮ ಮೇಲೆ ಪ್ರೆಷರ್ ಹಾಕಿದಾರಾ ಅಥವಾ ಯಾರಾದರೂ ನಿಮ್ಮನ್ನು ಎದುರಿಸಿದ್ರಾ? ಹೇಳಿ, ಪ್ಲೀಸ್ ಹೇಳಿ. ನನ್ನ ಮೇಲೆ ಯಾರ ಪ್ರೆಷರು ಇಲ್ಲ. ನನ್ನ ಸ್ವಂತ ನಿರ್ಧಾರದಿಂದ ನಾನು ಈ ಕಂಪ್ಲೇಂಟ್ನ ವಾಪಸ್ ತಗೋತಾ ಇದ್ದೀನಿ. ಈ ವ್ಯಕ್ತಿ ನಿಮ್ಮನ್ನ 4 ದಿನ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದ. ಈಗ ನೀವು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿಮಗೆ ತೊಂದರೆ. ಇನ್ನೊಂದ್ಸಾರಿ ಯೋಚನೆ ಮಾಡಿ. ನನ್ನ ಮಗಳೇ ಹೇಳ್ತಾ ಇದ್ದಾಳಲ್ಲ, ನೀವು ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನೀವು ಸುಮ್ಮನೆ ನಿಂತ್ಕೊಳ್ಳೆಯ. ಆರ್ ಯು ಶೂರ್ ಜಾನ್ವಿ? ಎಸ್ ಸರ್. ರೀ, ನನ್ನ ಮೊಮ್ಮಗನ್ನ ಬೇಗ ರಿಲೀಸ್ ಮಾಡಿ. ಆಯ್ತು, ಇಲ್ಲಿ ಕಂಪ್ಲೇಂಟ್ ಯಾಕೆ ವಾಪಸ್ ತಗೊಳ್ತೀನಿ ಅಂತ ರೀಸನ್ ಬರೆದು ಸೈನ್ ಮಾಡಿ. ಬಿಡಯವನ್ನ. ಇನ್ಮೇಲಾದರೂ ಇವ್ರು ಹೀಗೆ ಮಾಡದೇ ಇರಲಿ ಅಂತ ಸ್ವಲ್ಪ ಬುದ್ಧಿ ತಿಳಿಸಿ. ನನ್ನ ಮಗಳು ಹಾಗನ್ಲು ಅಂತ ಬೇಜಾರು ಮಾಡ್ಕೋಬೇಡಿ ಹೇಳಿ ಅಂದರೆ. ಎಂತ ಕೆಲಸ ಮಾಡಿಬಿಟ್ರಿ? ಆ ಶ್ರೀನಿಧಿ ಮೇಲೆ ಕೊಟ್ಟು ಕಂಪ್ಲೇಂಟ್ನ ವಾಪಸ್ ಯಾಕೆ ತಗೊಳಕ್ ಹೋದ್ರಿ? ನಾನು ಎಷ್ಟು ಕಷ್ಟಪಟ್ಟು ಅವನ್ನ ಕೆಡವಿದೆ ಗೊತ್ತಾ? ಐ ಮೀನ್, ಅವನು ನಿಮ್ಗೆ ಅನ್ಯಾಯ ಮಾಡಕ್ಕೆ ಕೊಟ್ಟಿದ್ದ. ಅವನಿಗೆ ನಾನು ಶಿಕ್ಷೆ ಕೊಡ್ಸಕ್ಕೆ ಕೊಟ್ಟಿದ್ದೆ. ಅವನು ನಿಮ್ಮನ್ನು ಕಳ್ತನದಲ್ಲಿ ಕರ್ಕೊಂಡೋಗಿ ಒಳ್ಳೆ ಪ್ರಾಣಿಗಳು ಕೂಡ ಹಾಕೋ ಹಾಗೆ ರೂಮಲ್ಲಿ ಕೂಡಾಕಿ ನಿಮ್ಮ ಮನಸ್ಸಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದ. ಅವನಿಗೆ ಕನಿಷ್ಠ ಅವನು 4-5 ವರ್ಷ ಶಿಕ್ಷೆ ಆಗಬೇಕಾಗಿತ್ತು. ನೀವೆಲ್ಲ ಮಣ್ಪಾಲ್ ಮಾಡಿಬಿಟ್ರಿ. ನಾನು ಬೇಕಂತ ಹೀಗೆ ಮಾಡಲಿಲ್ಲ. ಮತ್ತೆ ಯಾರ್ದೋ ಬಲವಂತ ಕಟ್ಬಿದ್ದು ಹೀಗೆ ಮಾಡಿದೆ. ಯಾರು ಬಲವಂತಕ್ಕೆ ಹೇಳಿ? ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮಗನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಲ್ಲ. ನಾನು ಎಷ್ಟು ಹಿಂಸೆ ಪಟ್ಟಿದ್ದೀನಿ ಗೊತ್ತಾ? ಏನು ಹಿಂಸೆ ಕೊಟ್ಟನಮ್ಮ ನಿಂಗೆ? ಎಂಗೇಜ್ಮೆಂಟ್ ಆಗಬೇಕಾಗಿದ್ದು ನನ್ನ ದೇವಸ್ಥಾನದಿಂದ ಕಿಡ್ನಾಪ್ ಮಾಡಿ ರೂಮಲ್ಲಿ ಕೂಡಾಕಿದ್ದು ಹಿಂಸೆ ಅಲ್ವಾ? ನಿನಗೆ ಹಿಂಸೆ ಆಗಲಿ ಅಂತ ಅವ್ನು ಹಾಗೆ ಮಾಡಲಿಲ್ಲ. ಶ್ರೀಗೆ ನಿನ್ನ ಕಂಡ್ರೆ ತುಂಬ ಇಷ್ಟ. ಅವ್ರಿಗೆ ಇಷ್ಟ ಆಗಿದ ತಕ್ಷಣ ಕಿಡ್ನಾಪ್ ಮಾಡಿಬಿಡೋದಾ? ನಿನ್ನನ್ನು ಎಷ್ಟು ಕೇಳ್ಕೊಂಡ್ರು ನೀನು ಮದುವೆ ಆಗೋಕೆ ಒಪ್ಪಲಿಲ್ಲ. ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ಅವ್ನು ಹಾಗೆ ಮಾಡ್ದ. ನೀನು ನಮ್ಮ ಮಗನ ಮದುವೆ ಆಗೋಕೆ ಒಪ್ಕೊಂಡಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಜಾನ್ವಿ. ನಿಮ್ಮ ಮಗ ನನ್ನನ್ನು ಒಪ್ಕೊಂಡ್ಬಿಟ್ರು ಅಂತ ನಾನು ಅವ್ರನ್ನ ಒಪ್ಕೋಬೇಕಾ? ನನಗಿಷ್ಟ ಆಗದ್ ಬೇಡ್ವಾ? ಶ್ರೀ ಕಂಡ್ರೆ ನಿನಗೂ ಇಷ್ಟ ತಾನೆ? ಹಾಗಂತ ನೀನೇ ನನ್ನ ಹತ್ರ ಅವತ್ತು ಎಂಗೇಜ್ಮೆಂಟ್ ನಡಿಬೇಕಾದ ದಿನ ದೇವ್ರ ಸನ್ನಿಧಿಯಲ್ಲಿ ಹೇಳ್ಕೊಂಡೆ. ನಾನು ಶ್ರೀನಿಧಿ ಅವ್ರನ್ನ
ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ಮತ್ತೆ ಈಗ ಮದನವ್ರನ್ನ ಮದುವೆ ಆಗಕ್ಕೆ ಹೊರಟಿದ್ಯಾ? ಅನಿವಾರ್ಯತೆ. ಗೊತ್ತು, ಆದರೆ ಈ ಮದುವೆಯಿಂದ ನೀನು ಸಂತೋಷವಾಗಿರ್ತೀಯಾ? ಇಲ್ಲ ತಾನೆ? ನಮಗೆ ಜೀವನದಲ್ಲಿ ಏನೇನೋ ಇಷ್ಟ ಆಗುತ್ತೆ, ಹಾಗಂತ ಇಷ್ಟಪಟ್ಟಿದ್ದೆಲ್ಲ ಪಡ್ಕೊಳಕ್ಕಾಗಲ್ಲ.